ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ಸರ್. ಗೆಳೆಯರು, ಇವತ್ತು ನಾನು ಅಳಗಂಚಿ ಗ್ರಾಮ ಮಲ್ಲೂಪುರ ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಂಥಾಲಯಕ್ಕೆ ಬಂದಿದ್ದೇನೆ. ಈ ಗ್ರಂಥಾಲಯದ ಗ್ರಂಥಪಾಲಕರಾಗಿ ಪ್ರೇಮಕುಮಾರಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆ ಒಂದಷ್ಟು ಗಳಿಗೆ ಮಾತಾಡುವಂಥ ಅವಕಾಶ. ಸುಮಾರು 1 ವರ್ಷಗಳ ಕಾಲ ನಾವು ಈ ಮಾತುಕತೆನ ಮುಂದೂಡಿದ್ದೀವಿ ಬೇರೆ ಬೇರೆ ಕಾರಣಗಳಿಗೆ. ಇವತ್ತು ಮಾತಾಡೋಂಥ ದಿನ ಸಿಕ್ಕಿದೆ. ಹಾಗಾಗಿ ಈಗ ನಾನು ಅವ್ರ ಜೊತೆ ಮಾತಾಡಿಸ್ತೀನಿ. ಹೇಳಮ್ಮ, ಎಷ್ಟು ವರ್ಷ ಆಯಿತು ನೀವು ಈ ಜಾಬಿಗೆ ಸೇರಿ? ಸರ್ 18 ವರ್ಷ ಆಯಿತು ಸರ್. 18 ವರ್ಷದಿಂದನೂ ಇಲ್ಲೇ ಕೆಲಸ ಮಾಡ್ತೀವಿ, ಗ್ರಂಥಪಾಲಕರ ಕೆಲಸ ಮಾಡ್ತೀರಿ. ನಿಮ್ಮದು ಊರು ಇದೇ ಊರಣ್ಣ? ಇದೇ ಊರು ಸರ್. ಇದೇ ಊರಿಗೆ ಮದುವೆ ಆಗಿರೋದು. ಇದೇ ಊರಿಗೆ ಮದುವೆ ಆಗಿರೋದು ಸಂಬಂಧಕ್ಕೆ. ಸರಿ ಸರಿ. ಮತ್ತು ಇದು ಆಯ್ಕೆ ಪ್ರಕ್ರಿಯೆ ಯಾವ ಥರ ಆಯಿತು ಅಂದರೆ ನಿಮಗೆ? ಆಯ್ಕೆ ಪ್ರಕ್ರಿಯೆ ಅಂದರೆ ಸರ್, ಇದು ಮೊದಲು ನಂಜಯ್ಯ ಅಣ್ಣವ್ರು ಮಾಡ್ತಾಯಿದ್ರು. ಅವ್ರು ಇಲ್ಲಿ ಫಸ್ಟು ಸ್ಟಾರ್ಟು 1990ರಲ್ಲಿ ಇದು ಓಪನ್ ಆಗಿತ್ತು. 1990 ಆವಾಗಲೇ ನಾವೆಲ್ಲ ಅಪ್ಲಿಕೇಶನ್ ಹಾಕೊಂಡು ಇದು ಮಾಡ್ತಾಯಿದ್ದೆವು. ಅಂದ್ರೆ ಮನೇಲಿ ಆ ಟೈಮಲ್ಲಿ ಕಳಿಸ್ಲಿಲ್ಲ. ನಮ್ಮ ಮಾವರು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಕಳಿಸ್ಲಿಲ್ಲ. ಈ ಆಮೇಲೆ ಅವರು ಬೇರೆ ಕಡೆ ಇದು ಸ್ಯಾಲ್ರಿ ಸರಿಯಾಗಲ್ಲ ಅಂದ್ಬಿಟ್ಟು ಅವರು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದರು. ಅವರು ಅಲ್ಲಾದಾಗ ಇದು ಖಾಲಿ ಇತ್ತು. ಖಾಲಿ ಇತ್ತು. ಅದೊಂದು 5-6 ವರ್ಷದವರೆಗೂ ಖಾಲಿ ಇತ್ತು ಸರ್. ಖಾಲಿ ಇತ್ತು. ಆಮೇಲೆ ನಾನು 2007-8ರಲ್ಲಿ ಜಾಯ್ನ್ ಆದೆ. ಮತ್ತು ನೀವು ಏನು ಓದಿರೋದು? ನಂದು BA ಸರ್. BA ಕಂಪ್ಲೀಟ್ ಆಗಿಲ್ಲ ಸರ್. ಅದು BA ಓದಿದ್ರಿ? PUCT ಕಂಪ್ಲೀಟ್ ಆಗಿ BA ಓದಿದ್ರಿ. ಸರ್, ಎಲ್ಲಿ ಓದಿದ್ದು ನೀವು? ಸರ್, ನಾನು 1ರಿಂದ 6ನೇ ಕ್ಲಾಸು ಅಳಗಂಚಿ ಸ್ಕೂಲೇ, ಇಲ್ಲೇ ನಿಮ್ಮೂರಲ್ಲೇ? ನಮ್ಮೂರಲ್ಲಿ. ಆಮೇಲೆ ಪುನಃ 7ನೇ ಕ್ಲಾಸ್ ಇರಲಿಲ್ವಲ್ಲ, ನಾಗಮ್ಮ ಸ್ಕೂಲು ಸರ್. ನಾಗಮ್ಮ ಸ್ಕೂಲ್ ನಂಜನಗೂಡಲ್ಲಿ. ಸರಿ ಸರಿ. ಅಂದರೆ ನೀವು 7ನೇ ತರಗತಿಯಿಂದ ಅಪ್ ಟು PUC ಡಿಗ್ರಿ ಎಲ್ಲ ನಂಜನಗೂಡು ಅಂದರೆ ಗರ್ಲ್ಸ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಸರ್. 9ನೇ ಕ್ಲಾಸ್ ಹಾಸ್ಟೆಲಲ್ಲಿ ಸೇರಿಸಿದ್ರು ಸರ್. 7ನೇ ಕ್ಲಾಸ್ಗೆ SLC ಅಲ್ಲಿ ಓದಿದೆ. ಪುನಃ JSS ಪ್ರೈವೇಟ್ ಕಾಲೇಜು. ಹೌದಾ? ಡಿಗ್ರಿ ಹಾಂ ಸರ್. ಅಲ್ಲಿ PUC ಡಿಗ್ರಿ ಅಲ್ಲಿ ಮಾಡ್ತೀನಿ. ಅಂದರೆ ಮದುವೆ ಮಾಡಿಬಿಟ್ರಲ್ಲ, ಡಿಸ್ಕಂಟಿನ್ಯೂ ಓದುವಾಗಲೇ ಮದುವೆ ಮಾಡ್ಬಿಟ್ರಾ? ಆಮೇಲೆ ಕಳಿಸಿದ್ರು ಸರ್. ಅಂದರೆ ಫಸ್ಟ್ ಇಯರು PUC ಓದಿದ್ದಾರೆ ಸರ್ ಅವರು. ಜಯರಾಮ್ ಅಂತ ಸರ್. ಅದು ಮದುವೆ ಆದ್ಮೇಲೆ ಕಳಿಸಿದ್ರು? ಮದುವೆ ಆದಮೇಲೆ ಕಳಿಸೋರು ಸರ್. ಕಾರಣಾಂತರದಿಂದ ಆಮೇಲೆ ಡಿಸ್ಕಂಟಿನ್ಯೂ. ಸರಿ ಸರಿ. ಬಟ್ ಹೇಗನ್ಸುತ್ತೆ ಇದು ಈ ಕೆಲಸ? ನನಗೆ ತೃಪ್ತಿ ಅನಿಸುತ್ತೆ ಸರ್. ನಿಮಗೆ ಅಂದರೆ ನೀವು ಪುಸ್ತಕಗಳು ಓದೋ ಅಭ್ಯಾಸ ಇತ್ತ? ಓದ್ತಾ ಇದ್ದೀನಿ ಸರ್. ಆವಾಗಲಿಂದ ಕೆಲಸ ಸೇರೋಕ್ಕೂ ಮುಂಚೆನೇ ಇತ್ತಾ? ಮೊದಲು ಇತ್ತು ಸರ್. ಓದ್ತಾ ಇದ್ದು ಸರ್. ನ್ಯೂಸ್ ಪೇಪರ್ ತರಿಸಿದ್ರು ಮನೇಲಿ ನಮ್ಮ ಭಾವ, ಅದು ಓದ್ತಾ ಇದ್ದು. ಆಮೇಲೆ ಇಲ್ಲಿ ನಂಜಯ್ಯ ಅವರು ನಡೆಸ್ತಿರಲ್ಲ, ಅವಾಗ ಬಂದು ಮಧ್ಯೆ ಯಾವ್ದಾರು ಬುಕ್ಸ್ ಬೇಕಾದ್ರೆ ತಗೋತಿದ್ದೆ ಸರ್. ಈಗ ಸಾಮಾನ್ಯವಾಗಿ ನಾನು ನೋಡಿರಂಗೆ ಈ ಗ್ರಂಥಾಲಯಗಳು ಈ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿರ್ತವೆ, ಆ ಹಳ್ಳಿಗಳಲ್ಲಿ ಇರ್ತದೆ. ಈ ಥರ ಬೇರೆ ಹಳ್ಳಿಗಳಲ್ಲಿ ತುಂಬ ರೇರು. ಹಾಗಾದ್ರೆ ಈ ನಮ್ಮೂರಿಗೆ ಗ್ರಂಥಾಲಯ ಬೇಕು ಅಂತ ಹೋರಾಟ ಮಾಡಿ ತಗೊಬಂದವ್ರು ಯಾರು? ಅಂದರೆ ಆವಾಗ ತಗೊಬಂದವರು ಅಂದರೆ ನಮ್ಮ ಊರಲ್ಲಿ ಅದೇ ನಂಜಯ್ಯ ಅವರು ಮತ್ತು ನಮ್ಮೂರು ಗ್ರಾಮದವರು ಬೇಕು ಅಂದ್ಬಿಟ್ಟು ಆವಾಗ ಮಂಡಲ ಪಂಚಾಯತಿ ಇತ್ತು ಸರ್. ಮಂಡಲ ಪಂಚಾಯತಿ ಆ ಟೈಮಲ್ಲಿ ಇದು ಗ್ರಂಥಾಲಯ ಬೇಕು ಅಂತ ತಗೊಬಂದರು. ಆಗ ನಮ್ಮ ಮಲ್ಲೂಪುರ ಪಂಚಾಯತಿ ಆಗಿರಲಿಲ್ಲ ಸರ್. ಅದು ಆಗಿರಲಿಲ್ಲ. ಮಂಡಲ ಪಂಚಾಯತಿ ತಗಡೂರಲ್ಲಿ ಇತ್ತು. ಸರಿ. ಆವಾಗ ಅಲ್ಲಿಂದ ಬಂದು ಅಂದ್ರೆ ತಗಡೂರು ನಿಮ್ಗೆ ಇಲ್ಲಿಂದ ದೂರ ಅನ್ನೋ ಕಾರಣಕ್ಕೆ ಅಂದ್ಬಿಟ್ಟು ಅವರು ನಮಗೆ ಗ್ರಂಥಾಲಯ ಬೇಕು ಅಂದ್ಬಿಟ್ಟು ಇದು ಮಾಡಿದ್ಲಿ ಇಲ್ಲೇ ಇದು ಮಾಡಿದ್ರು. ಅಂದ್ರೆ ಜನಸಂಖ್ಯೆ ಎಲ್ಲ ಇಲ್ಲೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಕೊಡಬೇಕಿತ್ತು ಸರ್. ಅಲ್ಲಿ ಬಸ್ ರೂಟ್ ಎಲ್ಲ ಸರಿ ಹೋಯ್ತದೆ ಅನ್ನೋ ಉದ್ದೇಶಕ್ಕೆ ಮಲ್ಲೂಪುರಕ್ಕೆ ಮಾಡ್ಕೊಂಡ್ರು ಪಂಚಾಯತಿನ. ಅಂದ್ರೆ ಆಮೇಲೆ ಯಾವ್ಯಾವ ಥರ ಪುಸ್ತಕಗಳು ಇಟ್ಟಿದ್ರಿ? ಅಂದರೆ ಒಂದು ಸರ್, ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದಿದೆ. ಆಮೇಲೆ ಪುನಃ ಮಕ್ಕಳ ಪುಸ್ತಕಗಳು, ಕತೆ ಪುಸ್ತಕಗಳಿದೆ ಮಕ್ಕಳದು. ದೊಡ್ಡವ್ರಿಗೂ ಕತೆ ಪುಸ್ತಕಗಳಿದೆ. ಈ ರಾಮಾಯಣ ಮಹಾಭಾರತ ಆ ಥರದ ಬುಕ್ಸು ಇದೆ. ಆಮೇಲೆ ಪುನಃ ಈ ಕಾಲೇಜಿಗೆ ಸಂಬಂಧಪಟ್ಟ ಟೆಕ್ಸ್ಟ್ ಪುಸ್ತಕಗಳು ಇದೆ. ಪುನಃ ಪದ್ಯಗಳು, ಕವನಗಳು ಅದೆಲ್ಲ ಇದೆ ಸರ್. ನಾಟಕಗಳು, ಮಕ್ಕಳ ನಾಟಕ, ಅಂದರೆ ಸಾಹಿತ್ಯದ ಎಲ್ಲ ಪ್ರಕಾರಗಳು ಎಲ್ಲ ಇದೆ ಇಟ್ಟಿರ್ತಾರೆ. ಅಂದರೆ ನಿಮ್ಗೆ ಯಾವಾಗ ಪುಸ್ತಕಗಳು ಇಲಾಖೆಯಿಂದ ಬರೋದಾ ಅಥವಾ? ಸರ್, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಇದ್ದೋ ಸರ್ ನಾವು. 2019ವರೆಗೂ ಅಲ್ಲೇ ಇದ್ದು. 2019ರಿಂದ ಈಚೆಗೆ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಸೇರಿಸೋರು. ಪುಸ್ತಕಗಳೆಲ್ಲ ನಿಮಗೆ ಈಗ ಎಲ್ಲ ಸರ್ಕಾರದಿಂದ ಬಂದಿರೋದು ಬರುತ್ತೆ. ಅಂದರೆ ಗ್ರಂಥಾಲಯ ಇಲಾಖೆಯಿಂದ ಬರುತ್ತೆ ಸರ್. ಗ್ರಂಥಾಲಯ ಇಲಾಖೆಯಿಂದ ಬಂದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್. ಸರಿ ಸರಿ. ಅಂದರೆ ಈಗ ಅಲ್ಲಿ ಬಂದಂಥ ಎಲ್ಲ ಪುಸ್ತಕಗಳನ್ನ ಡಿಸ್ಪ್ಲೇ ಮಾಡೋಕ್ಕೆ ಜಾಗ ಸಾಕಾಗುತ್ತೆ ಆಗುತ್ತೆ ಸರ್. ಇಟ್ಟಿರ್ತಾರೆ.
ಈಗ ಎಷ್ಟು ಜನ ಇಲ್ಲಿ ಮೆಂಬರ್ಶಿಪ್ ಆಗೋರು ನಿಮ್ಮ ಗ್ರಂಥಾಲಯಕ್ಕೆ? ಇಲ್ಲಿಗೆ ಸರ್ 700 ಜನ ಆಗಿದ್ದಾರೆ ಸರ್. 700 ಜನ ಅಂದರೆ ನಿಮ್ಮೂರು? ನಮ್ಮೂರು ಬಿಟ್ಟು ಕಿರಗುಂದ. ಯಾವ ಊರಿಗೆ ಸೇರುತ್ತೆ ಈಗ ಇಲ್ಲಿ ಓದಕ್ಕೆ ಬರೋರು? ಇದು 8 ಊರಿಗೆ ಸೇರುತ್ತೆ ಸರ್. 8 ಊರಿಗೆ. ಇದು ಗ್ರಾಮ ಪಂಚಾಯತಿ ಗ್ರಂಥಾಲಯ ಆಗಿರೋದ್ರಿಂದ ಸೋನಹಳ್ಳಿ, ಕಿರಗುಂದ, ಸಣ್ಣ ಮಲ್ಲಪುರ, ಮತ್ತು ಬೆಂಡಗಳ್ಳಿ, ಅಳಗಂಚಿಪುರ, ಮಲ್ಲುಪುರ ಇಷ್ಟು ಹಳ್ಳಿಗಳು ಸೇರುತ್ತೆ. ಅಲ್ಲಿಂದ ವಿದ್ಯಾರ್ಥಿಗಳು ಮತ್ತು ಬರ್ತಾರೆ ಸರ್. ಬರ್ತಾರೆ ಅಂದರೆ ಎಷ್ಟು ಟೈಮಿಂಗ್ಸ್ ಅಂದರೆ ನಿಮಗೆ ಸಮಯ? ಟೈಮಿಂಗ್ಸು ಅಂದರೆ ಸರ್ 9ರಿಂದ 1, ಪುನಃ 3ರಿಂದ 7. 3ರಿಂದ 7. ಬೆಳಗ್ಗೆ 9ರಿಂದ 1 ಗಂಟೆ ಮತ್ತು 3 ಗಂಟೆಯಿಂದ ಸಂಜೆ 7 ಗಂಟೆ. ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10ರಿಂದ 1, 2ರಿಂದ 6. ಮತ್ತು ಈಗ ಬರೋರು ಹೆಚ್ಚು ಪುಸ್ತಕಗಳು ಯಾವ ಥರ ಪುಸ್ತಕಗಳನ್ನ ಓದೋಕ್ಕೆ ಇಷ್ಟಪಡ್ತಾರೆ ಅಥವಾ ನಿಮ್ಮನ್ನ ಬೇಡಿಕೆ ಹೆಂಗಿದೆ ಅಂತ? ಸರ್ ಲೇಡೀಸ್ ಎಲ್ಲವೇ ಸ್ಟೋರಿ ಪುಸ್ತಕಗಳು ಓದ್ತಾರೆ ಸರ್. ಮಹಿಳೆಯರು ಬರ್ತಾರೆ ಇಲ್ಲೇ ಓದ್ತಾರೆ ಅಥವಾ ತಗೊಂಡು ಹೋಗ್ತಾರೆ? ತಗೊಂಡು ಹೋಗ್ತಾರೆ. ಮಕ್ಕಳುಗಳು ಶನಿವಾರ ಭಾನುವಾರ ಯೂಟ್ಯೂಬ್ ಪ್ರೋಗ್ರಾಮ್ ಇರುತ್ತೆ, ಬಂದು ನೋಡ್ತಾರೆ. ಹೌದಾ? ಏನದು ಯೂಟ್ಯೂಬ್ ಪ್ರೋಗ್ರಾಮ್ ಅಂದರೆ? ಯೂಟ್ಯೂಬ್ ಪ್ರೋಗ್ರಾಮ್ ಅಂದರೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸರ್. ಯಾರು ಮಾಡೋದು ಅದು? RDPR ಇಲಾಖೆಯವರೇ ಮಾಡಿಸ್ತಾರೆ. ಅವ್ರು ಮಾಡ್ತಾರೆ ಅಂದರೆ ನಿಮಗೆ ಆನ್ಲೈನಲ್ಲಿ ಬರುತ್ತೆ, ಟೈಮಿಂಗ್ಸಲ್ಲಿ ಇರ್ತಾರೆ, ಅದನ್ನು ಬಂದು ನೀವು ಗೈಡ್ ಮಾಡ್ತಾರೆ, ಬಂದು ನೋಡ್ತಾರೆ. ಇವಾಗ ಮೊದಲು 10ರಿಂದ 12ವರೆಗೆ ಇತ್ತು ಸರ್. ಈಗ ಬೆಳಗ್ಗೆ ಟೈಮು ಈಗ 3ರಿಂದ 5. 3ರಿಂದ 5 ಸರ್. ಅಂದರೆ ಕ್ಲಾಸ್ ಅವರ್ಸಲ್ಲಿ ಮಕ್ಕಳು ಕಾಲೇಜು ಅಥವಾ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆ ಟೈಮಲ್ಲಿ ಬರೋಕ್ಕಾಗಲ್ಲ ಸರ್. ಬೆಳಗ್ಗೆ 9 ಗಂಟೆಗೆ ತೆಗೆಯೋದ್ರಿಂದ ಒಂದು ಸ್ವಲ್ಪ ಮಕ್ಕಳು ಬಂದು ಇಲ್ಲಿ ನೋಡ್ಬಿಟ್ಟು ಪೇಪರ್ ನೋಡ್ಬಿಟ್ಟು ಓಡ್ತಾರೆ ಸರ್. ಪುನಃ 4:15 ಮೇಲೆ ಬರ್ತಾರೆ. ದಿನ ಇರುತ್ತಾ ಅಥವಾ ಹೆಂಗೆ ಅದು? ಯೂಟ್ಯೂಬ್ ಪ್ರೋಗ್ರಾಮು ಶನಿವಾರ ಒಂದಿನ. ಹಾಗಾಗಿ ರಜೆ ಇರುತ್ತಲ್ಲ ಮಡ್ಡೆ. ಓಕೆ. ಮತ್ತು ಇನ್ನೇನು ಕಾರ್ಯಕ್ರಮಗಳು ನಡೀತವೆ ಇದಕ್ಕೆ ಸಂಬಂಧಪಟ್ಟಂಗೆ? ಸರ್ ಇಲ್ಲಿ ಮಕ್ಕಳಿಗೆ ಗಟ್ಟಿ ಓದು, ಅಮ್ಮನಿಗೆ ಒಂದು ಪತ್ರ ಬರಹ, ಮತ್ತು ಇಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೀತಾವೆ ಸರ್. ಮಕ್ಕಳದು ಮಕ್ಕಳಿಗೆ ಸಂಬಂಧಪಟ್ಟವು ನಿಮ್ಮ ಇಲಾಖೆ ವತಿಯಿಂದ? ಇಲ್ಲ ಸರ್, ಇಲ್ಲೇ ಸಾಂಪ್ರದಾಯಿಕವಾಗಿ ಮೊದಲು ಹಳ್ಳಿ ಆಟಗಳೆಲ್ಲ ಇತ್ತಲ್ಲ ಸರ್, ಅದೆಲ್ಲ ಗುಚ್ಚಿಕಲ್ಲು, ಅಳಮಣಿ, ಬುಗುರಿ ಆಟ, ಅದೆಲ್ಲ ಆಡ್ತಾರೆ ಸರ್. ಇಲ್ಲೇ ಆಡ್ತಾರೆ ಸರ್. ಇಲ್ಲೇ ಆಡ್ತಾರೆ. ಒಳಾಂಗಣ ಆಟನೂ ಆಡ್ತಾರೆ, ಹೊರಾಂಗಣ ಆಟನೂ ಆಡ್ತಾರೆ. ಅಂದರೆ ಬೇರೆ ಶಾಲೆ ಮಕ್ಕಳು ಈಗ ನೀವು ಹೇಳೋದಿಲ್ಲ, ಬೇರೆ ಸೋನಹಳ್ಳಿ ಆಗಿರ್ಬೋದು ಅಥವಾ ಪಕ್ಕದ ಗ್ರಾಮಗಳದು, ಅಲ್ಲಿಂದ ಮಕ್ಕಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ಓದಕ್ಕೆ ಸರ್. ಈಗ ಹೈಸ್ಕೂಲ್ಗೆ ಮಲ್ಲಪುರಕ್ಕೆ ಬರ್ತಾರಲ್ಲ ಸರ್, ಅವ್ರು ಬೇಕಾಗಿದ್ರೆ ಮಾತ್ರ ಇಲ್ಲಿ ಬರ್ತಾರೆ ಸರ್. ಅವರು ಬರ್ತಾರೆ ಸರ್. ಪರವಾಗಿಲ್ಲ. ಈಗ ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಅಂತಾದ್ರೂ ಎಷ್ಟು ಪುಸ್ತಕಗಳು ತಗೊಂಡು ಹೋಗ್ತಾರೆ ಇಲ್ಲಿಂದ ರಿಜಿಸ್ಟರ್ ಮಾಡಿಸಿ? ಮತ್ತೆ ಸರ್ ಅವ್ರು ಬೇಕಾದಾಗ ಬರ್ತಾರೆ ಸರ್. ಒಂದು 14 ದಿನದವರೆಗೆ ಇಟ್ಕೊಂಡಿರ್ತಾರೆ, ಪುನಃ ರಿನ್ಯೂವಲ್ ಮಾಡಿಸ್ತಾರೆ ಸರ್. ಬೇಕು ಅಂದರೆ, ಇಲ್ಲ ಅಂದ್ರೆ ಬೇರೆ. ಒಂದು ವಾರದಲ್ಲಿ ಒಂದು 10 ಪುಸ್ತಕ ಹೋಗುತ್ತಾ ತಗೊಂಡೋಗ್ತಾರೆ, ತಗೋಬರ್ತಾರೆ. ಮತ್ತು ಇದು ಇಲ್ಲಿ ಅತಿ ಹೆಚ್ಚಾಗಿ ಇಲ್ಲಿಗೆ ಭೇಟಿ ಕೊಡೋಂಥವ್ರು ಅಂದರೆ ಮಹಿಳೆಯರ ಅಥವಾ ಪುರುಷರ ಅಂತ? ಮಹಿಳೆಯರು ಬರ್ತಾರೆ ಸರ್ ಮಧ್ಯೆ. ಅಂದ್ರೆ ಮಕ್ಕಳು ಜಾಸ್ತಿ ಬರ್ತಾರೆ. ಮಕ್ಕಳು ಜಾಸ್ತಿ ಅಂದರೆ ಈ ಸಾರ್ವಜನಿಕರು ಬರ್ತಾರೆ ಸರ್. ಪೇಪರು, ನ್ಯೂಸ್ ಪೇಪರ್ ನೋಡ್ತಾರೆ. ಮಹಿಳೆಯರು ಬರ್ತಾರಾ? ಮಹಿಳೆಯರಂದ್ರೆ ಅಪರೂಪ ಸರ್. ಅಪರೂಪ. ಇವರು ಜೆಂಟ್ಸರು ಬರ್ತಾರೆ ಸರ್. ಬರ್ತಾರೆ, ಓದ್ತಾರೆ. ಅಂದರೆ ಪೇಪರ್ಗಳು ಓದೋದು? ಪೇಪರ್ ಓದ್ತಾರೆ ಸರ್, ಡೈಲಿ. ಅದೇ ಈಗ ನಾನು ಅದಕ್ಕೇ ಈಗ ಒಂದು ಗ್ರಂಥಾಲಯದ ಪ್ರಾಮುಖ್ಯತೆ ಏನು, ಒಂದು ಗ್ರಂಥಾಲಯ ಯಾಕೆ ಬೇಕು ಒಂದು ಊರಿಗೆ ಅನ್ನೋದಕ್ಕೆ ನೀವು ಗ್ರಂಥಪಾಲಯಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಎಲ್ಲರ ಮನೇಲಿ ಪೇಪರ್ಗಳು ತರ್ಸೋಕ್ಕಾಗಲ್ಲ. ಕೆಲವ್ರು ತರಿಸ್ತಾರೆ, ಕೆಲವ್ರು ತರ್ಸೋಕ್ಕಾಗಲ್ಲ. ಇಲ್ಲಿ ಗ್ರಂಥಾಲಯ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಕರೆಕ್ಟ್. ಆಮೇಲೆ ಮಕ್ಕಳು ಬಂದು ಇಲ್ಲಿ ಕಂಪ್ಯೂಟ್ರು ಎಲ್ಲ ಇದೆ ಸರ್. ಕಂಪ್ಯೂಟರ್ ಸಿಸ್ಟಮ್ ಇದೆ. ಡಿಜಿಟಲ್ ಗ್ರಂಥಾಲಯ ಅಂತ ಇವರು ಸಿದ್ದರಾಮಯ್ಯ ಅವರೇ ಉದ್ಘಾಟನೆ ಮಾಡಿದ್ರು 2000. ಅಂದರೆ ಡಿಜಿಟಲ್ ಗ್ರಂಥಾಲಯದ ಪರಿಕಲ್ಪನೆ ಏನು ಅಂದರೆ ವೇಗವಾಗಿ ವಿಚಾರಗಳು ಮಕ್ಕಳಿಗೆ ತಲುಪಬೇಕು, ಸಾರ್ವಜನಿಕರು ತಲುಪಬೇಕು ಅನ್ನೋದು ಡಿಜಿಟಲ್ ಗ್ರಂಥಾಲಯದ ಇಂಟೆನ್ಷನ್. ಅದು ನಿಮ್ಮ ಹತ್ರ ಮಕ್ಕಳು ಬರ್ತಾರೆ ಸರ್, ಕಂಪ್ಯೂಟರ್ ನೋಡ್ತಾರೆ, ಕಲಿತಾರೆ. ಅಂದರೆ ಬೇಸಿಕ್ ಕಂಪ್ಯೂಟರ್ ಕಲಿಯೋದಕ್ಕೋಸ್ಕರ ಅಥವಾ ಇಲ್ಲ ಸರ್, ಅವರು ಸ್ಕೂಲಲ್ಲೇ ಕಲ್ತಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಗೇಮ್ ಬೇಕಾದ್ರೆ ಗೇಮು ಆಡ್ತಾರೆ. ಬೇಕು ಅಂತಂದ್ರೆ ಅವ್ರಿಗೆ ಏನಾದರೂ ಮಾಹಿತಿ ಬೇಕು ಅಂತ ನೋಡ್ತಾರೆ. ಸೊ ಅಂದ್ರೆ ಸ್ಕೂಲಲ್ಲೂ ಆಲ್ರೆಡಿ ಕಲಿಸಿರ್ತಲ್ಲ, ಅದನ್ನ ಒಂಥರ ಪ್ರಾಕ್ಟೀಸ್ ಮಾಡ್ದಂಗೆ ಆಯ್ತು. ಮತ್ತೆ ಈಗೇನು ಸ್ಕೂಲಿಂದ ಬಂದು ಚಿತ್ರಕಲೆ ಎಲ್ಲನೂ ಅದರಲ್ಲೇ ಮಾಡೋದು, ಪೇಂಟಿಂಗ್ ಮಾಡೋದು ಸರಿ. ಅಂದರೆ ನಿಮಗೆ ಅದು ಇಲ್ಲಿಂದನೇ ಬೇಸಿಕ್ಕಿಂದನೇ ಕಂಪ್ಯೂಟರ್ ಜ್ಞಾನ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರೋದು.
ಅದೇ ಸ್ಕಿಲ್ ಡೆವಲಪ್ಮೆಂಟ್ದು ಟ್ರೈನಿಂಗ್ ಕೊಡ್ತಾರೆ ಅಂತಂದಾಗ ಅವರು ಈ ಬಾಳೆ ಎಲೆಯಲ್ಲಿ ಡಿಸೈನ್ ಮಾಡೋದು ಮತ್ತು ಪೇಪರ್ ಕಟಿಂಗ್ಸು ಅದೆಲ್ಲ ಹೇಳ್ಕೊಡ್ತಾರಲ್ಲ ಸರ್, ಅದನ್ನೆಲ್ಲ ಮಾಡ್ತಾರೆ ಮಕ್ಕಳು. ಮಾಡ್ತಾರೆ, ಇಲ್ಲಿ ಬಂದು ಮಾಡ್ತಾರೆ ಸರ್. ಇಲ್ಲೇ ಟ್ರೈನಿಂಗ್ ಇರುತ್ತಲ್ಲ ಸರ್, ಆಗ ಇಲ್ಲೇ ಟ್ರೈನಿಂಗ್ ಇರುತ್ತಾ? ಇರುತ್ತಲ್ಲ, ಅವ್ರು ಹೇಳ್ಬೇಕಾದ್ರೆ ನೋಡ್ಕೊಂಡು ಇಲ್ಲೇ ಕಟ್ ಮಾಡಿ ಮಾಡ್ತಾರೆ ಸರ್. ಅಂದರೆ ನೋಡಿ, ಒಂದು ಊರಲ್ಲಿ ಒಂದು ಗ್ರಂಥಾಲಯ ಇತ್ತು ಅಂತಂದರೆ ಆ ಊರಿನ ಬೌದ್ಧಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಅರ್ಥ ಆಯಿತು ಅಲ್ವಾ? ಈಗ ಒಂದು ಊರಲ್ಲಿ ಒಂದು ಗ್ರಂಥಾಲಯ ಅಂತ ಓಪನ್ ಮಾಡಿದ್ರೆ ಯಾವಾಗಾದರೂ ಯಾವುದಾದ್ರೂ ಒಂದು ಕಾರಣಕ್ಕೆ ಬಂದೇ ಬರ್ತಾರೆ ಅನ್ನೋದಕ್ಕೆ ಈಗ ಬೆಸ್ಟ್ ಎಕ್ಸಾಂಪಲ್ ಈಗ ನಿಮ್ಮೂರು. ಯಾಕಂದ್ರೆ ರೈತರಿಗೆ ಬೇಕಾದ ಮಾಹಿತಿನೂ ಇಲ್ಲಿ ಸಿಗುತ್ತೆ ಸರ್, ಪುಸ್ತಕಗಳು ಯಾವ ಟೈಮ್ಗೆ ಯಾವ ಬೆಳೆ ಬೆಳಿಬೇಕು, ಮತ್ತೆ ಇದು ಮಾಹಿತಿ ಕೇಂದ್ರ ಆಗಿರೋದ್ರಿಂದ ಬರ್ತಾರೆ ರೈತರು. ಬರ್ತಾರೆ ಸರ್, ಏನಾರು ವಿಷಯಗಳಿತ್ತು ಅಂದರೆ ಪೇಪರಲ್ಲಿ ನೋಡೋಕೆ ಬರ್ತಾರೆ. ಅವ್ರದ್ದು ಸಬ್ಸಿಡಿಗಳಿರುತ್ತೆ, ಅದು ಇದು ಎಲ್ಲ ಇರುತ್ತೆ ಸರ್. ಮತ್ತು ಅವರು ಓದಕ್ಕೆ ಬರ್ದಿದ್ರೆ ಏನಾದ್ರು ಇದ್ರೆ ಓದಕ್ಕೆ ಬರೆಯೋದವರು ಇವತ್ತೊಂದು ಏನವ ಹೆಂಗೆ ಏನು ಸಮಾಚಾರ ಕೇಳ್ತಾರೆ ಅಂತ ಕೇಳ್ತಾರೆ ಸರ್. ಕೇಳಿದಾಗ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ತೀವಿ. ಕೇಳ್ತೀರಿ? ಹಂಗಾರೆ ಊರಲ್ಲಿ ರೈತರುಗಳು ಒಡನಾಟ ಇದೆ. ಬರ್ತಾರೆ ಸರ್, ಬರ್ತಾರೆ. ನೋಡಿ, ಈಗ ಎಲ್ಲ ಹಳ್ಳಿಗಳಲ್ಲಿ ಇದು ಆಗಬೇಕು ಅನ್ನೋದು ನಮ್ಮ ಆಶಯ ಅಲ್ವಾ? ಈಗ ಓದೋದು ಈಗ ನಮ್ಗೆ ತಿಳಿದ ವಿಷಯನ ನಾವು 4 ಜನಕ್ಕೆ ತಿಳಿದಷ್ಟಂಗೆ ಆಯ್ತು ಸರ್. ಹೌದು. ಮತ್ತು ಈಗ ನಿಮಗೆ ಬದುಕು ಇದರಿಂದ ಸುಧಾರಿಸಿದೆಯಾ ಅಥವಾ ಬೇರೆ ಏನಾದ್ರು ಸರ್? ಇದಕ್ಕೆ ಸೇರದೆ ಹೋಗಿದ್ರೆ ನಾವು ಮನೇಲಿ ಕೂಲಿ ಕೆಲಸನೇ ಮಾಡಬೇಕಾಗದ ಅಥವಾ ಮನೇಲಿ ವ್ಯವಸಾಯನೇ ಮಾಡ್ಕೊಂಡಿರ್ಬೇಕಾಗದು ಸರ್. ನಮ್ಮ ಮಕ್ಕಳು ಓದಿಸೋದಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿಗೆ ಸೇರಿದ ಮೇಲೆ ಅನುಕೂಲ ಆಗಿದೆ. ಆಯ್ತು ಸರ್. ಇದರಿಂದ ನಮಗೆ ತುಂಬಾ ಅನುಕೂಲ ಆಯ್ತು. ಜೊತೆಗೆ ಜ್ಞಾನನೂ ಬೆಳೀತದೆ. ಜ್ಞಾನನೂ ಬೆಳೀತದೆ. ಅದೇ ಒಟ್ಲಿ ಒಂದು ಊರಲ್ಲಿ ವಿನಯತೆ, ಗೌರವ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಒಂದು ಲೈಬ್ರರಿ ಭಾಳ ಸಹಕಾರಿ ಆಗುತ್ತೆ ಸರ್. ಭಾಳ ಅವಶ್ಯಕವಾಗಿ ಬೇಕು. ಅವಶ್ಯಕ ಅಂತಂದರೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಇವತ್ತು. ಮತ್ತು ಈ ಲಾಸ್ಟ್ ಟೈಮು ಕರ್ನಾಟಕ ಸರ್ಕಾರ ಮನೆಗೊಂದು ಲೈಬ್ರರಿ ಅಂತ ಒಂದು ಯೋಜನೆಯನ್ನು ಮಾಡಿದರು. ಹೌದು ಸರ್. ಅದ್ರ ಬಗ್ಗೆ ಮಾಹಿತಿ ಇದೆಯಾ ಅಥವಾ ಏನಾರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ಬೇಕು ಸರ್, ಮನೆಗೊಂದು ಗ್ರಂಥಾಲಯ ಬೇಕೇ ಬೇಕು. ಅಂದರೆ ಮನೇಲಿ ಕುಂತ್ಕೊ ಓದ್ಕೊಳಕ್ಕೆ ಅಲ್ಲಿ ಟಿ ವಿ ಮಾಧ್ಯಮದವರಿಂದಾಡಿ ಎಲ್ಲರೂ ಧಾರಾವಾಹಿ ಅದು ಇದು ನೋಡ್ತಾ ಕುಂತ್ಗಳನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅವರು ಗ್ರಂಥಾಲಯ ಮಾಡಬೇಕು ಅಂತ ಸರ್ಕಾರದವರ ಇದು ಸರ್. ಆದರೂ ಜನಗಳು ಧಾರಾವಾಹಿಗಳಿಂದ ಹೊರಗೆ ಬರೋಕ್ಕೆ ಆಯ್ತಾ ಇಲ್ಲ ಸರ್ ಅವರು. ಅಷ್ಟೇ ಸರ್. ಅಲ್ಲಿ ಆ ಕಾರಣಕ್ಕೆ ಅದು ಫೇಲ್ಯೂರ್ ಆಯಿತು ಅಂತ. ಟಿ ವಿ ಮನರಂಜನೆ ನಿಮ್ಮ ಕಡೆಯಿಂದ ಏನಾದ್ರು ಸಹಕಾರ ಕೊಡ್ತಿದ್ರ ಅಲ್ಲಿ? ಯಾಕಂದರೆ ಅದು ಏನಂತಿತ್ತು ಅಂದರೆ ಮನೆಗೊಂದು ಲೈಬ್ರರಿ ಆಗಬೇಕು ಅನ್ನೋದು ಅನೌನ್ಸ್ಮೆಂಟ್ ಆಯಿತು. ಬಟ್ ಇಲಾಖೆ ವತಿಯಿಂದ ಏನಾದ್ರು ಪುಸ್ತಕಗಳು ಕೊಡೋದು ಅಥವಾ ಸಹಾಯಧನ ಕೊಡೋದು, ಪುಸ್ತಕಗಳು ತಗೊಳಕ್ಕೆ ಅವ್ರಿಗೆ ಹಂಗೆ ಅದ್ರ ಬಗ್ಗೆ ಏನೋ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಸರ್. ಆದರೆ ನಮಗೆ ಪುಸ್ತಕ ಜೋಳಿಗೆ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಇತ್ತು. ಪುಸ್ತಕ ಜೋಳಿಗೆ ಯಾರಾದರೂ ದಾನಿಗಳು ತಮಗೆ ಬೇಡದೇ ಇರೋಂಥ ಪುಸ್ತಕಗಳನ್ನ ಲೈಬ್ರರಿಗೆ ಕೊಡೋದು ಆ ಥರದ್ದಿತ್ತು ಸರ್. ಇಲ್ಲಿ ಲೈಬ್ರರಿ ಕಡೆಯಿಂದ ನಮಗೆ ಇಲ್ಲೊಬ್ರು ಮಾಸ್ಟರ್ ಇದ್ರು ಸರ್, ಎಸ್ಕಳೆ ಅಂತ. ಅವರು ಬಾಮೈದ ಒಬ್ಬರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಈ ಕೆಲಸದಲ್ಲಿದ್ದರು. ಅವ್ರ ಕಡೆಯಿಂದ ನಮಗೂ ಸುಮಾರು ಪುಸ್ತಕಗಳು ಕೊಡ್ಸೋರು ಸರ್. ತುಂಬ ಜನ ದಾನಿಗಳು ಅವರೇ ಪುಸ್ತಕ ದಾನಿಗಳು ಇದ್ದಾರೆ ಸರ್. ಮತ್ತೆ ಇನ್ನು ಮತ್ತು ಈ ಬಯಲು ಗ್ರಂಥಾಲಯ ಅನ್ನೋ ಒಂದು ಕಲ್ಪನೆ ಇತ್ತಲ್ಲ, ಯೋಜನೆ ಇತ್ತಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿ. ಅದು ಸರ್, ಬಯಲು ಗ್ರಂಥಾಲಯ ಅಂತಂದರೆ ಈಗ ನಮ್ಮ ಲೈಬ್ರರಿ ಒಳಗೆ ಜಾಸ್ತಿ ಜಾಗ ಸಾಕಾಗಲ್ಲ. ವಿದ್ಯಾರ್ಥಿಗಳು ಇಲ್ಲಿ ಬುಕ್ಸ್ಗಳು ಓದ್ತಾರೆ ಅಂತಂದಾಗ ಇಲ್ಲಿ ಹೊರಗಡೆ ಅವ್ರು ಬಂದು ಕೂತ್ಕೊಂಡು ಓದೋಕ್ಕೆ ಮುಜುಗರ ಪಡ್ತಾರೆ ಅಂತಂದರೆ ಬಯಲು ಗ್ರಂಥಾಲಯ ಇತ್ತು ಅಂದರೆ ಅಲ್ಲಿ ಅವ್ರಿಗೆ ಬೇಕಾದ ಪುಸ್ತಕನ ಅಥವಾ ಪೇಪರ್ ಏನಾರ ಎತ್ಕೊಂಡು ಹೋಗಿ ಅಲ್ಲೇ ಇಟ್ಕೊಂಡು ಕೂತ್ಕೊಂಡು ಓದ್ಬಿಟ್ಟು ಪುನಃ ವಾಪಸ್ಸು ಅಲ್ಲೇ ಇಟ್ಟು ನಿಮ್ಮ ಲೈಬ್ರರಿಯಿಂದನೇ ತಗೊಂಡು ಹೋಗ್ಬೋದು. ಪಕ್ಕದಲ್ಲೇ ಕೂತ್ಕೊಂಡು ಓದ್ಕೊಂಡು ಪುನಃ ನಮಗೆ ಕೊಡ್ಬೋದು. ಅಂದರೆ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡೋಕ್ಕೂ ಅವಕಾಶ ಐತೆ ಸರ್. ನೀವು ಹೇಳ್ದಂಗೆ ಹಳ್ಳಿಗಳಲ್ಲಿ ಲೈಬ್ರರಿ ಇಲ್ಲಿ ಲೈಬ್ರರಿ ಅಂದರೆ ನಿಶಬ್ದವಾಗಿರ್ಬೇಕು, ಮಾತಾಡಂಗಿಲ್ಲ, ಅವ್ರಿಗೆ ಒಂಥರ ಏನೋ ಉಸಿರುಗಟ್ಟದ ವಾತಾವರಣ ಆಯ್ತದೆ ಸರ್. ಕರೆಕ್ಟ್. ಬಯಲು ಗ್ರಂಥಾಲಯ ಅವ್ರು ಒಂದೊಂದು ಡಿಸ್ಕಷನ್ ಮಾಡ್ಕೊಂಡು ನೋಡಿ ಪೇಪರ್ ಲಿಂಕ್ ಬಂದಿದೆ ಅದೇನೋ ಅಥವಾ ಈ ಪುಸ್ತಕದಲ್ಲಿ ಇದೆ ಅಂತ ಮಾತಾಡ್ಕೋಬಹುದು ಸರ್. ತುಂಬಾ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಅಂದ್ರೆ ಎಲ್ಲ ಕಡೆ ಜಾರಿ ಆಗಿದೆಯಾ ಅಥವಾ ಈಗ ಹೊಸ ಕಾನ್ಸೆಪ್ಟ್? ಅಲ್ಲಿದೆ ಸರ್, ಇದು ಬಿಳಿಕೆರೆಯಲ್ಲಿದೆ. ಬಿಳಿಕೆರೆಯಲ್ಲಿ ಇದೆಯಾ? ಬಿಳಿಕೆರೆಯಲ್ಲಿದೆ. ಸುತ್ತೂರು ಹತ್ರ ಇದೆಯಲ್ಲ? ಅಲ್ಲಲ್ಲ ಸರ್, ಬಿಳಿಕೆರೆ ಅಂದ್ರೆ ಇದು ಹುಣಸೂರು ಹತ್ರ ಅಲ್ಲಿದೆ. ಈಗ ಆಲ್ರೆಡಿ ಅಲ್ಲಿದೆ ಸರ್. ಅಲ್ಲಿ ಬಯಲು ಗ್ರಂಥಾಲಯ ಅಂತ ಜಾರಿ ಆಗಿದೆ. ನಮ್ಮ ಈ ಭಾಗದಲ್ಲಿ ಇಲ್ವಾ? ನಮ್ಮ ಈ ಭಾಗದಲ್ಲಿ ಎಲ್ಲೂ ಮಾಡಿಲ್ಲ ಸರ್. ಅದು ಮಾಡಿದ್ರೆ ಅನುಕೂಲ ಸರ್. ಅದು ನೀವು ಹೇಳ್ದಂಗೆ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಯೋಜನೆ ಅದು. ಈ ನಮ್ಮ ಹಳ್ಳಿಗಳಿಗೆ ಈ ಥರ ಗ್ರಂಥಾಲಯಕ್ಕಿಂತ ಅಂದರೆ ಸಾರ್ವಜನಿಕರ ದೃಷ್ಟಿಯಿಂದ
ಅದು ಮಾಡಿದ್ರೆ ಚಂದ ಅನ್ಸುತ್ತೆ. ಬಯಲು ಗ್ರಂಥಾಲಯ ಮಾಡಿದ್ರೆ ಯಾಕಂದ್ರೆ ಯಾವಾಗ ಬಯಲಲ್ಲಿ ಕೂತಿರ್ತಾರೆ ಅವರು, ಹಳ್ಳಿಕಟ್ಟೆಲ್ಲೋ ಇನ್ನೆಲ್ಲೋ ಕೂತಿರ್ತಾರೆ, ಅವರು ಸೇಮ್ ಅದೇ ಫೀಲಿಂಗ್ ಇಲ್ಲೂ ಬರುತ್ತೆ ಬಯಲು ಗ್ರಂಥಾಲಯದಲ್ಲಿ. ಬೇಕಾದ್ರೆ ಇಲ್ಲಿರೋ ಪುಸ್ತಕಗಳು ಮತ್ತೆ ಪೇಪರ್ ತಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಓದ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ತಗೊಬಂದು ನಿಮಗೆ ಕೊಡ್ಬೋದು. ಸರ್. ಚೆನ್ನಾಗಿದೆ ಇದು ಯೋಜನೆ ಸರ್ಕಾರದ ಸರ್ಕಾರಿ ಯೋಜನೆ ಇದು. ಸರ್ಕಾರಿ ಯೋಜನೆ ಅಂದ್ರೆ ಜಾರಿ ಆಗ್ಬೇಕು. ಹೌದು ಸರ್. ನೋಡಿ ಈಗ ಬೇರೆ ಬೇರೆ ಈಗ ಮೊಬೈಲ್ ಗ್ರಂಥಾಲಯ, ಆಮೇಲೆ ಸಂಚಾರಿ ಗ್ರಂಥಾಲಯ ಗ್ರಂಥಾಲಯ ಎಲ್ಲ ಇದೆ ಸರ್. ಹೌದು. ಅದೇ ರೀತಿ ನಮ್ಮ ಹಳ್ಳಿಗಳಿಗೂ ಒಂದು ಬಯಲು ಗ್ರಂಥಾಲಯ ಆಗ್ಬಿಟ್ರೆ, ಹೌದು. ಇವು ನಗರ ಪ್ರದೇಶಗಳಲ್ಲಿ ಸಂಚಾರಿ ಗ್ರಂಥಾಲಯ, ಹಳ್ಳಿಗಳಿಗೆ ಬಯಲು ಗ್ರಂಥಾಲಯ ಇದ್ರೆ ಅಲ್ಲಿ ಇಲ್ಲಿ ಕೂತ್ಕೊಂಡವ್ರಿಗೆಲ್ಲ ಅನುಕೂಲ ಆಯ್ತು ಚೆನ್ನಾಗಿದೆ. ಸರ್. ಇಲ್ಲ ಅದು ತುಂಬಾ ಒಳ್ಳೆ ಯೋಜನೆ ಅದು. ಜಾರಿ ಆಗ್ಬೇಕು. ಜಾರಿ ಆದ್ರೆ ಬಹಳ ಖುಷಿ. ಆಯ್ತು ಸರ್. ಸರಿ. ಇಲ್ಲ ನಾವು ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಮತ್ತೆ ಭೇಟಿ ಆಗ್ತಾ ಇರೋಣ. ನಮಸ್ಕಾರ. ನಮಸ್ತೆ ಸರ್.